ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಬೀಚಿ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಬದುಕಿನ ಕಹಿ ಸತ್ಯಗಳನ್ನು ಮನಸ್ಸಿಗೆ ಮುಟ್ಟುವಂತೆ ಸರಳವಾಗಿ, ಅರ್ಥಗರ್ಭಿತವಾಗಿ, ಹಾಸ್ಯಮಯವಾಗಿ ಹೇಳಿದ ಮಹನೀಯ. ಇಂದು ಕನ್ನಡ ನಾಡಿನ ನಾನಾ ಮಹನೀಯರ ಸಾಲಿನಲ್ಲಿ ಬೀಚಿ ಅನ್ನೋ ದಿಗ್ಗಜ ನಿಲ್ತಾರೆ. ಬೀಚಿಯವರು ಬರೆದ ಸಾಲುಗಳಲ್ಲಿ ನೈಜತೆ ಎಷ್ಟಿರುತ್ತೋ ಅವರ ಬದುಕಿನಲ್ಲಿ ಕಹಿ ಸ್ವಾದವು ಅಷ್ಟೇ ಇದೆ. ಓರ್ವ ಕವಿಯಾಗ ಹೊರಟವನಿಗೆ ಎದುರು ನಿಂತ ವ್ಯಕ್ತಿಯ ತಳಮಳ ಅರ್ಥವಾಗಬೇಕು ಎಂಬಂತೆ ತಮ್ಮ ಬದುಕಿನ ಸಾರವನ್ನೇ ಅರೆದು ಕುಡಿದ ಮಹಾನ್ ಮೇಧಾವಿ ಅಂದರೂ ತಪ್ಪಾಗಲಾರದು. ಹಾಸ್ಯ ಬ್ರಹ್ಮ, ಕನ್ನಡ ಸಾಹಿತ್ಯದ ಬರ್ನಾರ್ಡ್ ಶಾ ಎಂದೆಲ್ಲ ಕರೆಸಿಕೊಂಡ ಶ್ರೇಷ್ಠ ಸಾಹಿತಿಯ ಬದುಕಿನ ದುರಂತ ಕಥೆಯನ್ನ ಹೇಳ್ತಾ ಹೋಗ್ತೇನೆ. ಬನ್ನಿ, ಹಾಗಿದ್ರೆ ಈ ಸಂಚಿಕೆಯಲ್ಲಿ ಬೀಚಿಯವರ ಕುರಿತಾದ ಕೆಲವೊಂದಷ್ಟು ವಿಚಾರಗಳನ್ನು ತಿಳಿತಾ ಹೋಗೋಣ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಹುಟ್ಟು ದರಿದ್ರವಾದರೇನು, ಸಾವು ಚರಿತ್ರೆಯಾಗಲಿ ಎನ್ನುವ ಮಾತಿಗೆ ಸೂಕ್ತ ನಿದರ್ಶನ ಬೀಚಿಯವರು. ಬೀಚಿ ಜನಿಸಿದ್ದು ಏಪ್ರಿಲ್ 23, 1913ರಂದು ಬಳ್ಳಾರಿಯ ಹರಪನಹಳ್ಳಿಯಲ್ಲಿ. ತಂದೆ ಶ್ರೀನಿವಾಸ ರಾಯರು, ತಾಯಿ ಭಾರತಮ್ಮ. ಬೀಚಿಯವರ ಪೂರ್ಣ ಹೆಸರು ರಾಯಸಂ ಭೀಮಸೇನರಾವ್. ಹುಟ್ಟುವಾಗಲೇ ಅನಿಷ್ಟ ಅನ್ನೋ ಪದವನ್ನ ಪಡೆದುಕೊಂಡು ಹುಟ್ಟಿದ ಬೀಚಿಯವರನ್ನ ಹುಟ್ಟಿದ ತಕ್ಷಣವೇ ಕಡೆಗಣಿಸಿ ಬಿಡ್ತಾರೆ. ಬೀಚಿಯವರು ಹುಟ್ಟೋದಕ್ಕೂ ಅವರ ಅಪ್ಪ ಸಾಯೋದಕ್ಕೂ ಸರಿಸಮವಾಗಿರುತ್ತೆ. ಮೊದಲೇ ಸಂಪ್ರದಾಯಸ್ಥ ಕುಟುಂಬ ಬೇರೆ. ಇದೇ ಆಚಾರದ ಉದ್ದೀಪನದಲ್ಲಿ ಮೈಮರೆತ ಕುಟುಂಬ ಹಸುಗೂಸಾಗಿದ್ದ ಬೀಚಿಯವರನ್ನ ಮನೆಯಿಂದ ಆಚೆ ಇಟ್ಟು ಬಿಡ್ತಾರೆ. ಸತ್ತರೆ ಸಾಯಲಿ, ಅನಿಷ್ಟ ಮುಂಡೇದು ಅಂತ. ಆದರೆ ಆ ಮಗುವಿನ ಹಣೆಬರಹವನ್ನ ಬದಲಿಸಲು ಅವರು ಯಾರೂ ಅಲ್ವಾ. ಆ ಮಗು ಅಳುತ್ತಲೇ ತನ್ನ ಹಣೆಬರಹವನ್ನೇ ತಾನೇ ಬದಲಿಸುತ್ತಲಿತ್ತು. ಹೀಗೆ ಎಲ್ಲರ ತಿರಸ್ಕಾರ, ಮೂದಲಿಕೆ ಹಾಗೂ ಅವಮಾನದ ನಡುವೆಯೇ ಬೆಳೆದ ಬೀಚಿಗೆ 7 ವರ್ಷವಾಗುವಷ್ಟರಲ್ಲಿ ತಾಯಿಯು ಉಸಿರು ಚೆಲ್ಲಿಬಿಡ್ತಾರೆ. ತಂದೆಯ ಅಕ್ಕಂದಿರೇ ಅನಾಥ ಮಗುವನ್ನ ಸಾಕಿ ಸಲಹಿದ್ರು. ಒಂದಷ್ಟು ವಿದ್ಯಾಭ್ಯಾಸವನ್ನು ನೀಡ್ತಾರೆ. ಪಾಪ, ಚಿಕ್ಕ ಮಗುವಾಗಿದ್ದಾಗಲೇ ಬೀಚಿ ಸ್ಕೂಲ್ ಫೀಸಿಗಾಗಿ ಅವರಿವರ ಬಳಿ ಅಂಗಲಾಚಿಸ್ತಿದ್ರು. ಆಗ ಬಹಳಷ್ಟು ಜನ ನೀನು ಓದದಿದ್ದರೇನು ನಷ್ಟ, ಓದಿ ಯಾರನ್ನ ಸಾಕಬೇಕು ಮುಂಡೆದೆ ಎನ್ನುವ ಮಾತನ್ನು ಆಡಿದ್ದರಂತೆ. ಆದರೂ ಪ್ರತಿ ತಿಂಗಳು ಹೇಗೋ ಅವರಿವರ ಕಾಲನ್ನು ಹಿಡಿದು ಫೀಸನ್ನು ಕಟ್ತಿದ್ರು. ಹೀಗೆ ಬೀಚಿಯವರ ವಿದ್ಯಾಭ್ಯಾಸ ಮುಂದುವರಿತು. ಈ ಬಗ್ಗೆ ಬೀಚಿಯವರೇ ತಮ್ಮ ಆತ್ಮಚರಿತ್ರೆಯಲ್ಲಿ ಹೇಳಿಕೊಂಡಿದ್ದಾರೆ. ಅವರು ಹೀಗೆ ಬರೀತಾರೆ: ಈ ಜಗತ್ತಿನಲ್ಲಿ ದೇವರಿಲ್ಲ ಎಂದು ಯಾರಾದರೂ ಅಂದಾಗ ಇರಲಿಕ್ಕಿಲ್ಲ ಎಂದುಕೊಳ್ಳುತ್ತೇನೆ. ಆದರೆ ದಯೆ ಎಂಬುದಿಲ್ಲ ಅಂದಾಗ ಅವರನ್ನು ಕಂಡು ಅಯ್ಯೋ ಪಾಪಿ ಎನ್ನುತ್ತೇನೆ. ಅವನು ನಿಜವಾಗಿಯೂ ದುರ್ದೈವಿ ಎಂದು ಈ ಜಗತ್ತಿನ ಮುಖವಾಡವನ್ನು ಕಳಿಸುತ್ತಾರೆ ಬೀಚಿ. ಶಾಲೆಗೆ ಹೋದಾಗಲೂ ಅಲ್ಲೂ ಏಟು ತಿಂದು ತಿಂದು ರೋಸಿ ಹೋಗ್ತಾರೆ. ಆ ಕ್ಷಣವನ್ನೇ ಹೀಗೆ ಬರೀತಾರೆ: ಮನೆಗೂ ಶಾಲೆಗೂ ಯಾವ ವ್ಯತ್ಯಾಸ? ಮನೆಯಲ್ಲಿಯೂ ಪೆಟ್ಟುಗಳು, ಶಾಲೆಯಲ್ಲಿಯೂ ಪೆಟ್ಟುಗಳು, ಪೆಟ್ಟುಗಳನ್ನು ಕೊಡುವವರಷ್ಟೇ ಬೇರೆ ಎಂದು. ಈ ಕಾರಣದಿಂದಲೇ ಬೀಚಿಯವರು ಮಕ್ಕಳಿಗೆ ಈ ರೀತಿಯ ಶಿಕ್ಷಾ ಪದ್ಧತಿಯನ್ನು ಸಂಪೂರ್ಣವಾಗಿ ವಿರೋಧಿಸಿದರು. ಕಷ್ಟಪಟ್ಟು SSLCಯವರೆಗೆ ಓದಿದ ಬೀಚಿಯವರು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರೆಸದೆ ಬೇರೆ ಬೇರೆ ಕಡೆ ಕೆಲಸ ಮಾಡಿ ಕೊನೆಗೆ ಸರ್ಕಾರಿ ಕಚೇರಿಯಲ್ಲಿ ಅಟೆಂಡರ್ ಆಗಿ ಸೇರಿಕೊಳ್ತಾರೆ. ನಂತರ ಪೊಲೀಸ್ ಇಲಾಖೆಗೆ ಸೇರಿಕೊಂಡರು. ವಿವಾಹವೂ ಆಯಿತು. ಅವರ ಮಡದಿ ಬದುಕಿನುದ್ದಕ್ಕೂ ಬೀಚಿಯವರ ಕಷ್ಟ ಸುಖಗಳನ್ನು ಹಂಚಿಕೊಂಡರು. ಬಳ್ಳಾರಿಯವರಾಗಿ ಬೀಚಿಯವರ ಮನೆ ಮಾತು ಕನ್ನಡವಾದರೂ ಬೆಳೆದದ್ದು ತೆಲುಗಿನ ವಾತಾವರಣದಲ್ಲಿ. ನಂತರ ಸಂಸ್ಕೃತ ಓದಿದ್ರು. ಆನಂತರ ಓದಿದ್ದು ಇಂಗ್ಲಿಷನ್ನೇ. ದಡ್ಡರು ಮಾತ್ರ ಕನ್ನಡವನ್ನು ಓದುತ್ತಾರೆ ಎಂಬ ಅಭಿಪ್ರಾಯವನ್ನು ಬೀಚಿಯವರು ಅಂಗೀಕರಿಸಿದರು. ಕನ್ನಡ ಕಾದಂಬರಿಯನ್ನು ಓದುತ್ತಿದ್ದ ತಮ್ಮ ಪತ್ನಿಯನ್ನ ಹಾಸ್ಯ ಮಾಡ್ತಿದ್ರು. ಆದರೆ ಒಮ್ಮೆ ಪತ್ನಿಯ ಬಲವಂತಕ್ಕೆ ರೈಲಿನಲ್ಲಿ ಹೋಗುವಾಗ ಕನ್ನಡ ಕಾದಂಬರಿಯನ್ನು ತೆಗೆದುಕೊಂಡು ಹೋದರು. ಆದರೆ ಕನ್ನಡ ಕಾದಂಬರಿ ಓದುವುದು ಅವಮಾನವೆಂದು ಪರಿಗಣಿಸಿ ಇಂಗ್ಲಿಷ್ ಪತ್ರಿಕೆಯ ಮಧ್ಯದಲ್ಲಿಟ್ಟುಕೊಂಡು ಓದಲಾರಂಭಿಸ್ತಾರೆ. ಓದುತ್ತಿದ್ದಂತೆ ಅದರಲ್ಲೇ ಲೀನವಾಗಿ ಬಿಟ್ರು. ಅನಕ್ರೂರವರ ಸಂಧ್ಯಾ ರಾಗ ಕನ್ನಡ ಕಾದಂಬರಿ ಸಾಹಿತ್ಯದ ಬಗ್ಗೆ ಅವರ ಯೋಚನಾ ಲಹರಿಯನ್ನೇ ಬದಲಿಸಿಬಿಟ್ಟಿತ್ತು. ಆಗಲೇ ಅವರಿಗೆ ಅರಿವಾಗಿದ್ದು ಅವರ ಒಲವು ಬರವಣಿಗೆಯ ಕಡೆಗಿದೆ ಎಂದು. ಅನಕ್ರೂರವರನ್ನ ಅವರ ಗುರುಗಳೆಂದೇ ಪರಿಗಣಿಸ್ತಾರೆ. ಕನ್ನಡದ ದೀಕ್ಷೆ ಸ್ವೀಕರಿಸ್ತಾರೆ. ಬೀಚಿಯವರು ತಮ್ಮ ಮೇಲೆ ಪ್ರಭಾವ ಬೀರಿದ 6 ಕೃತಿಗಳ ಬಗ್ಗೆ ಬರೀತಾರೆ. ಅನಕ್ರೂರವರ ಸಂಧ್ಯಾರಾಗ,
ಆದ್ಯ ರಂಗಾಚಾರ್ಯರ ವಿಶ್ವಾಮಿತ್ರ ಸೃಷ್ಟಿ, ಜಿ.ಪಿ. ರಾಜರತ್ನಂರವರ ರತ್ನನ ಪದಗಳು, ಶಂಭಾ ಜೋಶಿಯವರ ಯಕ್ಷ ಪ್ರಶ್ನೆ, ಕೆ.ವಿ. ಅಯ್ಯರ್ರವರ ರೂಪದರ್ಶಿ ಮತ್ತು ಡಿ.ವಿ.ಜಿಯವರ ಮಂಕುತಿಮ್ಮನ ಕಗ್ಗ ಇನ್ನಾವುದು ಅಂತಹ ಪ್ರಭಾವ ಬೀರಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಆರಂಭದಲ್ಲಿ ಅವರಿಗೆ ಇಂಗ್ಲಿಷು ಸಾಹಿತ್ಯದ ಬಗ್ಗೆ ಸಾಕಷ್ಟು ಒಲವಿತ್ತು. ಇಂಗ್ಲಿಷ್ನಲ್ಲೇ ಲೇಖನ ಬರೆದು ಸ್ನೇಹಿತರು ಹಿತೈಷಿಗಳೂ ಆದ ಮಳೆಬೆನ್ನೂರು ಸತ್ಯವಂತರಾಯರಿಗೆ ತೋರಿಸ್ತಾರೆ. ಅವರು ಇದು ಸರಿ, ಆದರೆ ನೀನೇಕೆ ಕನ್ನಡದಲ್ಲಿ ಬರೀಬಾರ್ದು ಎಂದು ಕೇಳ್ತಾರೆ. ಸ್ವಲ್ಪ ಕಾಲ ಏನನ್ನೂ ಬರೆಯದ ಬೀಚಿಯವರು ನಂತರ ಕನ್ನಡದಲ್ಲಿ ಬರೆಯಲಾರಂಭಿಸ್ತಾರೆ. ಅವರ ಮೊದಲ ಕೃತಿಗಳಿಗೆ ಪ್ರಕಾಶಕರನ್ನು ಒದಗಿಸಿಕೊಟ್ಟವರು ಶಂಭಾ ಜೋಶಿಯವರು. ಅವರು ಎಲ್ಲೆಡೆ ತಮ್ಮ ಹೆಸರನ್ನು ಬರೆಯೋದು ಹೀಗೆ: ಬೀಚಿ. ಅವರ ಹೆಸರಿನಲ್ಲಿ ಕನ್ನಡ ಇಂಗ್ಲಿಷ್ ಎರಡೂ ಇರೋದು ಅವರ ಎರಡು ಭಾಷೆಗಳ ಬಗೆಗಿನ ಒಲವನ್ನು ತೋರಿಸುತ್ತೆ. 1945ರಲ್ಲಿ ಅವರ ಮೊದಲ ಕಾದಂಬರಿ ದಾಸಕೂಟ ಪ್ರಕಟವಾಯಿತು. ಬೀಚಿ ಅವರು ಕೂಡ ಚಾರ್ಲಿ ಚಾಪ್ಲಿನ್ ಅವರಂತೆ ಜನರನ್ನ ನಗಿಸುತ್ತಲೇ ಬಹಳ ಗಂಭೀರವಾದ ವಿಷಯದ ಬಗ್ಗೆ ಯೋಚಿಸುವಂತೆ ಮಾಡ್ತಿದ್ರು. ಬೀಚಿಯವರು ಬರೆದ ದೇವರ ಆತ್ಮಹತ್ಯೆ ಎಂಬ ಕೃತಿ ಅವರಿಗೆ ಕಂಟಕವಾಯಿತು. ಬಳ್ಳಾರಿ ರಸ್ತೆಗಳಲ್ಲಿ ಓಡಾಡುವುದೇ ಕಷ್ಟಮಯವಾಯಿತು. ಆಗ ಹಿರಿಯ ವಕೀಲರಾಗಿದ್ದಂತಹ ರಾಘವಾಚಾರ್ಯರು ಅವರನ್ನು ಬರುವಂತೆ ಹೇಳಿ ಕಳುಹಿಸಿದಾಗ ಬೀಚಿಯವರು ಗಾಬರಿ ಪಟ್ಟುಕೊಂಡರಂತೆ. ಅವರ ನಾಟಕವನ್ನು ಓದಿಸಿ ಕೇಳಿದ ರಾಘವಾಚಾರ್ಯರು ಈ ಬಳ್ಳಾರಿ ಎಂಬ ಕಸದ ಡಬ್ಬಿಯಲ್ಲಿ ನೀನೊಂದು ರತ್ನ ಎಂದಾಗ ಬೀಚಿಯವರು ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ಟರು. ರಾಘವಾಚಾರ್ಯರು ನನ್ನ ಪರವಾಗಿ ವಕಾಲತ್ತು ವಹಿಸಿರದಿದ್ದರೆ ನನ್ನ ಸಾಹಿತ್ಯ ಶಕ್ತಿಯು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿತ್ತು ಎಂದು ಹೇಳಿದ್ದಾರೆ ಬೀಚಿಯವರು. ಹೀಗೆ 1940ರ ದಶಕದಲ್ಲಿ ಆರಂಭಗೊಂಡ ಅವರ ಬರವಣಿಗೆ ಅವರು ಸಾಯುವವರೆಗೂ ಅವಿರತವಾಗಿ ಸಾಗಿತ್ತು. ಕಥೆ, ಕಾದಂಬರಿ, ಕವನ, ನಾಟಕ ಎಲ್ಲವನ್ನು ಬರೆದಿರುವ ಬೀಚಿಯವರು ಮುಖ್ಯವಾಗಿ ಹಾಸ್ಯ ರಸವನ್ನು ಬಳಸಿಕೊಂಡಿದ್ದಾರೆ. ಅವರು ಸುಮಾರು 600ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ. ಕಥೆಗಳು, ಸಾಹಿತ್ಯ, ಕಾದಂಬರಿ, ನಾಟಕ, ಲೇಖನ ಹೀಗೆ ಎಲ್ಲ ಶೈಲಿಯಲ್ಲೂ ಬರೆದಿದ್ದಾರೆ. ಹೀಗೆ ತಮ್ಮ ಬದುಕಿನುದ್ದಕ್ಕೂ ಎಲ್ಲವನ್ನೂ ಅಚ್ಚುಕಟ್ಟಾಗಿ ನಿಭಾಯಿಸಿದ ಬೀಚಿಯವರಿಗೆ ಮರ್ಮಾಘಾತವಾಗಿದ್ದು 1967ರಲ್ಲಿ. ಆಳೆತ್ತರದ ಪದವೀಧರ ಮಗನನ್ನ ಕಳೆದುಕೊಂಡ ಬೀಚಿ ಕುಸಿದು ಹೋದರು. ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರವನ್ನು ಮಾಡಿದರು. ಆದರೆ ಅವರ ಪತ್ನಿ ಹಾಗೂ ಹಿರಿಯ ಮಗ ಮತ್ತವರ ಸಹೋದರ ಯಾವಾಗಲೂ ಅವರನ್ನು ಬಿಟ್ಟಿರ್ತಿರಲಿಲ್ಲ. ಅಕಾಲಿಕ ಮರಣ ಹೊಂದಿದ ಕಿರಿಯ ಮಗನಿಗೆ ಮದುವೆ ನಿಶ್ಚಯವಾಗಿತ್ತು. ಎಲ್ಲರೂ ಹುಡುಗಿಯ ಕಾಲ್ಗುಣವೇ ಆತನಿಗೆ ಸಾವಾಯಿತು ಅಂತ ಮಾತನಾಡಿಕೊಳ್ತಿದ್ರು. ಆದರೆ ಬೀಚಿಯವರು ಅದೇ ಕನ್ಯೆಯನ್ನ ತಮ್ಮ ಮತ್ತೊಬ್ಬ ಮಗನೊಂದಿಗೆ ಮದುವೆ ಮಾಡಿಸಿದರು. ಆದರೆ ಅಕಾಲಿಕ ಮರಣ ಹೊಂದಿದ ಮಗನಿಗೆ ಎಂದೆಂದಿಗೂ ಶ್ರಾದ್ದ ಕಾರ್ಯವನ್ನೇ ಮಾಡಲೇ ಇಲ್ಲ. ತಮ್ಮ ನಿಜ ಜೀವನದಲ್ಲಿ ಕಂಡಿದ್ದರ ಬಗ್ಗೆ ಅರ್ಥ ಮಾಡಿಕೊಳ್ಳುತ್ತಾ ಅರ್ಥವಿಹೀನ ಆಚರಣೆಗಳನ್ನು ಪ್ರಶ್ನಿಸುತ್ತಾ ತಮ್ಮ ಕ್ರಾಂತಿಕಾರಕ ವಿಚಾರಗಳನ್ನು, ಜೀವನ ತತ್ವಗಳನ್ನು ತಮ್ಮ ಸಾಹಿತ್ಯದ ಮೂಲಕ ಹಾಸ್ಯ ಮಿಶ್ರಣ ಮಾಡಿ ಜನರ ಮುಂದಿಟ್ಟರು. ಅವರ ಕ್ರಿಯಾಶೀಲತೆ, ಸಾಂಪ್ರದಾಯಿಕವಲ್ಲದ ಮನೋಭಾವ, ವೈಚಾರಿಕ ಚಿಂತನೆ, ಸಮಸ್ಯೆಗಳನ್ನು ಅವರು ನೋಡುವ ಹೊಸ ರೀತಿ ಅವರನ್ನು ವಿಭಿನ್ನ ವ್ಯಕ್ತಿಯನ್ನಾಗಿಸಿತು. ತಾವು ಹುಟ್ಟಿದ ಸಮುದಾಯದ ಲೋಪದೋಷಗಳನ್ನು ಹೊರಹಾಕಿದ್ದರೆಂದು ತೀವ್ರ ಟೀಕೆಗೂ ಒಳಗಾದರು. ಆದರೂ ಅವರು ಹೊಗಳಿಕೆ, ತೆಗಳಿಕೆಯನ್ನೆಲ್ಲ ಸಮಾನವಾಗಿ ಸ್ವೀಕರಿಸಿದರು. ಅವರು ಯಾರನ್ನು ಕೂಡ ಕುರುಡಾಗಿ ಹೊಗಳುತ್ತಿರಲಿಲ್ಲ. ಗುರುಗಳೆಂದು ಭಾವಿಸಿದ ಅನಕ್ರೂರವರ ಕೆಲವು ಕೃತಿಗಳನ್ನು ಕೂಡ ಅವರು ಟೀಕಿಸ್ತಾರೆ. ಹಾಗೆಯೇ ತಾವೇ ಸ್ವತಃ ಜನಪ್ರಿಯ ಸಾಹಿತಿಯಾದರೂ ಜೀವನ ತತ್ವಗಳನ್ನು ಹಾಸ್ಯಮಯವಾಗಿ ಹೇಳ್ತಿದ್ರು. ಅವರ ಆತ್ಮಚರಿತ್ರೆಯಾದ ನನ್ನ ಬಯೋಗ್ರಫಿ ಬಹಳಷ್ಟು ಚರ್ಚೆಗೆ ಗ್ರಾಸವಾಯಿತು. ನಿಜವಾದ ಅರ್ಥದಲ್ಲಿ ಅದು ಆತ್ಮಚರಿತ್ರೆ. ಬೀಚಿಯವರು ತಮ್ಮ ಜೀವನದ ಕಹಿ, ಸಿಹಿ, ತಪ್ಪು, ಒಪ್ಪು ಎಲ್ಲವನ್ನೂ ನಿಸ್ಸಂಕೋಚವಾಗಿ ಬರೆದಿದ್ದಾರೆ. ನೋವಿನ ಸಂಗತಿಗಳನ್ನು ಕೂಡ ಹಾಸ್ಯಮಯವಾಗಿ ಚಿತ್ರಿಸಿದ್ದಾರೆ. ಹೀಗೆ ಕನ್ನಡದ ಮೇರು ಸಾಹಿತಿ ಬೀಚಿಯವರು ಅನಾರೋಗ್ಯದಿಂದಾಗಿ 1980ರಲ್ಲಿ ಮರಣ ಹೊಂದುತ್ತಾರೆ. ಭಾರತದ ಅಂಚೆ ಇಲಾಖೆ ಅವರ ಗೌರವಾರ್ಥ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿತು. ಇದುವರೆಗೂ ಬೀಚಿಯವರ ಸಹಸ್ರಾರು ಪುಸ್ತಕಗಳು ಮರುಮುದ್ರಣಗಳನ್ನು ಕಂಡಿದೆ. ತಮ್ಮ ಆತ್ಮಚರಿತ್ರೆಯ ಕೊನೆಯ ಪುಟದಲ್ಲಿ ಅವರು ಬರೆದಿರುವ ಈ ಸಾಲುಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಮಾರ್ಗದರ್ಶನವಿದ್ದಂತೆ. ಅವರು ಬೀಚಿಯವರು ಹೀಗೆ ಬರೀತಾರೆ: ಯಾವನ ಬಾಳು ಬಾಳಲಾರದಷ್ಟು ಕಷ್ಟವಲ್ಲ, ಕನಿಷ್ಠವೂ ಅಲ್ಲ. ಬಾಳಿನಿಂದ ಓಡಿ ಹೋಗಬೇಡ, ಅದನ್ನು ಎದುರಿಸು, ಅದನ್ನೇ ಬಾಳು. ಇದು ಬಾಳಿನಿಂದ ನಾ ಕಲಿತ ಪಾಠ. ನಿನ್ನ ಬಾಳು ನಿನ್ನಷ್ಟು ಕೆಡುಕಲ್ಲ, ಅದನ್ನು ಪ್ರೀತಿಸು. ಪ್ರೀತಿ ನಿನ್ನ ಬಾಳ ಹೊರೆಯನ್ನು ಹಗುರ ಮಾಡುತ್ತೆ. ನಿನ್ನ ಹೃದಯದಲ್ಲಿ ದ್ವೇಷಕ್ಕೆ ಮಾತ್ರ ಎಂದು ಇಂಬು ಕೊಡಬೇಡ. ಪ್ರೇಮವೇ ಬೆಳಕು, ದ್ವೇಷವೇ ಕತ್ತಲು. ನೀನೇ ಸೃಷ್ಟಿಸಿಕೊಂಡ ಕತ್ತಲಲ್ಲಿ ನೀನೇ ದಾರಿ ತಪ್ಪೀಯ
ಎಡವಿ ಬಿದ್ದೀಯ ಎಚ್ಚರಿಕೆ ಎಂದು ಆಗಾಗ ನನಗೆ ನಾನೇ ಹೇಳಿಕೊಳ್ಳುತ್ತಿದ್ದೇನೆ. ಹಾಗೆಯೇ ಬಾಳುತ್ತಿದ್ದೇನೆ. ಇಂದು ಬಾಳಿಗೆ ಸ್ವಾಗತ, ನಾಳೆ ಸಾವಿಗೂ ಸ್ವಾಗತ. ಇವಿಷ್ಟು ಬೀಚಿಯವರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.